ಸಮುದಾಯಕ್ಕೆ ಅಪಮಾನವಾಗಿದೆ ಅಂತ ಒಂದಿಷ್ಟು ಕಾಂಟ್ರವರ್ಸಿಗಳಿಗೆ ಕಾರಣವಾಗಿದ್ದ ಲಂಗೋಟಿ ಮ್ಯಾನ್ ಚಿತ್ರ ಇದೇ 20ರಂದು ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಚಿತ್ರದ ಟ್ರೇಲರ್ ಮತ್ತು ಹಾಡಿನ ಪ್ರದರ್ಶನದಲ್ಲಿ ಮಾತಿಗಿಳಿದ ಚಿತ್ರತಂಡ ಲಂಗೋಟಿ ಮ್ಯಾನ್ ಬಗ್ಗೆ ಮಾಹಿತಿ ಹಂಚಿಕೊಂಡಿತ್ತು. ಲಂಗೋಟಿ ಹಾಕಿಕೊಳ್ಳುವಂತೆ ಮನೆಯಲ್ಲಿ ಒತ್ತಡ ಹೇರಿದ್ರಿಂದ ಮುಂದೆ ಏನೆಲ್ಲ ಸಮಸ್ಯೆ ಎದುರಿಸಬೇಕಾಯಿತು ಅನ್ನೋದು ಹಾಸ್ಯದ ರೂಪದಲ್ಲಿ ತೆರೆಗೆ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ. ಕಾಂಟ್ರವರ್ಸಿಗಳ ಬಗ್ಗೆ ಮಾತನಾಡಿದ ನಿರ್ದೇಶಕಿ ಸಂಜೋತಾ ಭಂಡಾರಿ, ಲಂಗೋಟಿ ಮ್ಯಾನ್ ಚಿತ್ರ ಅನಗತ್ಯ ಕಾರಣಕ್ಕೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಚಿತ್ರ ನೋಡಿ ಆಮೇಲೆ ಚಿತ್ರದ ಶೀರ್ಷಿಕೆ ಇಟ್ಟಿರೋದು ಗೊತ್ತಾಗಲಿದೆ. ಲಂಗೋಟಿಗೆ ಅಂಡರ್ವೇರ್ ವಿಲನ್ ಯಾವ ಸಮುದಾಯವನ್ನ ಅವಮಾನ ಮಾಡುವ ಮತ್ತು ನೋಯಿಸುವ ಉದ್ದೇಶ ಹೊಂದಿಲ್ಲ. ಬರುತ್ತೆ, ಅದಕ್ಕೆ ಕಾಮ ಇದೆ, ಮೋಹ ಇದೆ, ಕ್ರೋಧ ಇದೆ, ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ. ಸೊ ಈ ಕಾನ್ಸೆಪ್ಟ್ ನ ಮೂಲವಾಗಿ ಇಟ್ಟುಕೊಂಡೆ ನಾವೊಂದು ಸಿನಿಮಾ ಮಾಡಿದ್ದು. ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ. ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನ ನೋಡಿ ಅನ್ಯತಾ ಭಾವಿಸ್ತೇನೆ. ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ. ಸ್ಟೇ ಆರ್ಡರ್ ತರದೇನೆ ನಾವು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ 2-3 ವರ್ಷ ನಾವು ಒಂದು ಬೆವರು ಸುರಿಸಿದೀವಿ. ಪಾಪ ಯಾರೋ ನಮ್ಮನ್ನ ನಂಬಿ ದುಡ್ಡು ಹಾಕಿದ್ದಾರೆ. ಅವ್ರು ಯಾರಿಗೂ ಕೂಡ ನೀವು ತ್ರಾಸ್ ಕೊಡದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನ ಅಂದ್ರೆ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೆ ಏನ್ ಹೊರಟಿದೀವಿ ಅನ್ನೋದನ್ನ ನೋಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಹೇಳಿದಾಗೆ ಇಲ್ಲಿ ನೀವು ಪೋಸ್ಟರ್ ನೋಡ್ಬೋದು. ನಾವು ಹೇಳಕ್ ಹೊರಟಿರುವಂತ ಪಾಯಿಂಟ್ ಏನು ಅಂದ್ರೆ ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂತ ಸಿನಿಮಾ. ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ, ಅಂಡರ್ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಈ ವಿಷಯನ ನಾವು ತುಂಬಾ ಕಾಮಿಕಲ್ ಆಗಿ ಹೇಳಕ್ ಹೊರಟಿದೀವಿ. ಸೊ ಅದನ್ನ ಎಂಜಾಯ್ ಮಾಡಿ. ಸೊ ಇನ್ನೇನು 20th ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ತಿರ ಥಿಯೇಟರ್ ಅಲ್ಲೇ ಬರ್ತಾ ಇದೆ. ಥ್ಯಾಂಕ್ ಯು. ಹಿರಿಯ ಕಲಾವಿದ ಧರ್ಮೇಂದ್ರ ಮಾತನಾಡಿ, ಲಂಗೋಟಿ ಇಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ. ತಾತನಿಗೆ ಸಂಪ್ರದಾಯ ಆಚಾರ ವಿಚಾರ ಪಾಲಿಸಬೇಕು ಅನ್ನೋದು ನಂಬಿಕೆ. ಸಂಪ್ರದಾಯ ಹೇರಿಕೆಯಿಂದ ನಾಯಕ ರೆಬೆಲ್ ಆಗ್ತಾನೆ. ಕತೆ ಆಸಕ್ತಿಕರವಾಗಿದೆ. ಒಳ್ಳೆಯ ಫ್ಯಾಮಿಲಿ ಡ್ರಾಮಾ ಜೊತೆಗೆ ಮಾನವೀಯತೆ ಚಿತ್ರದಲ್ಲಿ ಎದ್ದು ಕಾಣಲಿದೆ ಎಂದರು. ನಟ ಆಕಾಶ್ ರ್ಯಾಂಬೋ ಮಾತನಾಡಿ, ತಾತ ಮೊಮ್ಮಗನ ಸುತ್ತಮುತ್ತ ನಡೆಯುವ ಕತೆ ಹಾಸ್ಯ ರೂಪದಲ್ಲಿ ಹೊರಹೊಮ್ಮಿದೆ ಅಂದರು. ಶಂಕರ್ ಗೌಡ, ಫಿಲಂ ಬ್ಯೂರೋ, ಬೆಂಗಳೂರು.